ಚಿನ್ನ ಮಲ್ನಾಡ್ ಆಂಟಿರು ಮದ್ವೆ ಮನೆಗೆ ಹೋಗಿರ್ತಾರೆ, ಅಲ್ಲಿ ನಾನ್ ವೆಜ್ ಊಟ ಇರುತ್ತೆ. ಸೊ ಆ ಊಟ ಆದ್ಮೇಲೆ ಯಾವ ರೀತಿ ಊಟದ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಅಂತ. ಅಲ್ಲ ಕಣ್ರಿ ಸುಶೀಲಕ್ಕ, ಇಲ್ರಿ ಎಂತದ್ರಿ ತೋರ್ಸ್ ಹಿಂದೆ ತಗೊಂಡೋದ್ರಲ್ರಿ, ನಾನೆಂತ ಕಾಣ್ಲೇನ ಮಾಂಸದ ಊಟ. ಅದೇಯ ನಮ್ಮನೆ ಇವ್ರು ಬೈಯೋದು, ಮುಚ್ಕಿನ ಮನೆಗ್ ಹೋಗಿದ್ರೆ 1 kg ಮಾಂಸ ತಗೊಂಡ್ರೆ ನೆಮ್ಮದಿಯಾಗಿ ತಿನ್ಬೋದಿತ್ತಂತ. ಕುದ್ರೆ ಮುಗ್ತಾರೆ ಯಾರ ಅಂತಲ್ರಿ ಬೊಡ್ಸೋದು, ಹಿಂಗ್ ಹೊದಕ್ತಾನ ಬೊಡ್ಸಕ್ಕೆ. ನಾನು ಇವ್ರಿಗೆ ಹೇಳ್ದೆ, ಸುಮ್ನೆ ಇಲ್ಲಿ ಬರೋಕ್ಕಿಂತ ನಾಡ್ದು ಮಾಲಯ ಮಾಡ್ತೀವಲ್ಲ ಅವಾಗ 1 kg ತರೋಣ ಅಂತ. 800 ರೂಪಾಯಿ ಅಂತಲ್ರಿ ಕುರಿ ಮಾಂಸ. ಬೇರೆ ಇವಾಗ ನಾಯಿ ಮಾಂಸ ಎಲ್ಲ ಮಿಕ್ಸ್ ಮಾಡ್ತಾರಲ್ರಿ, ನಾವೇನ್ ತರೋದ್ ಹೌದಾ 800 ರೂಪಾಯಿ ಕೊಟ್ಟು ಮಾಂಸನ ಕಂಡ್ರೆ. ನಮಗೊಂಚೂರು ಮಧ್ಯ ಮನೇಲಿ ತಿನ್ನೋಣ ಅಂತ ಹೋಗಿದ್ದಷ್ಟೇಯ. ಈ ಸಿಹಿಯಾಗಿ ಇದೆಲ್ಲ ಜಾಸ್ತಿನೇ ಬಡಿಸಿದ್ರು, ಇಲ್ಲ ಅಂತಲ್ಲ. ಈ ಲಾಸ್ಟಿಗೆ ಈ ಕುರಿ ಮಾಂಸ ಕಬಾಬ್ ಎಲ್ಲ ಮಾಡಿದ್ರಲ್ಲ, ಏನ್ ಬೀಳಲೇ ಇಲ್ಲ ಕಣ್ರಿ. ಬಕೆಟ್ ಇಟ್ಟಿರ್ತಾರಂತೆ ಕಣ್ರಿ. ಇಲ್ಲ ಡಿಸ್ಕೋ ಇದೆಯಂತೆ ಕಣ್ರಿ ರಾತ್ರಿ. ಇದು ಹೆಣ್ಣಿನ ಮನೆಯವರು ಗಂಡಿನ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಮತ್ತೆ ರಾತ್ರಿಗೆ ಒಂದೆಂತ ಖರ್ಚು ಅಂತ ಹೇಳ್ಬಿಟ್ಟು ಈಗ ಒಂಚೂರು ಚೂರ್ ಬಡಿಸ್ದಂಗ್ ಮಾಡಿ ರಾತ್ರಿಗೆಲ್ಲ ಬಕೆಟ್ ಅಲ್ಲಿ ತುಂಬ್ಕೊಂಡು ಅದ್ರಲ್ಲೇ ಡ್ಯಾನ್ಸ್, ಅದ್ರಲ್ಲೇ ಬಂಗಕ್ಕೆ ಅಂತ ಮದುವೆ ಮಾಡ್ಬೇಕು. ಕರ್ಮದ್ ಕಣ್ರಿ, ಅದೇ ಅನ್ಕೊಂಡೆ. ಮತ್ತೆ ಕರಿಬೇಕಾರೆ ನೋಡಿರು, ಅಯ್ಯೋ ನಾನ್ ಮುಯ್ಯಕ್ ಹಿಂಗ್ ವಾಪಸ್ ಬರ್ತಿದ್ದೀನಿ, ಹೊಟ್ಟೆ ತುಂಬಾ ಊಟ ಮಾಡ್ಕೊ, ಹೊಟ್ಟೆ ತುಂಬಾ ಎಂತ ಪೀಸೆ ಬಡಿಸ್ಲಾರೆ ಅಂತ ಊಟ ಮಾಡಿದ್ರೆ ಎಂತ